ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹವ್ಯಕರದ್ದು ಇನ್ನೊಂದು ವಿಡಿಯೋ ತಂದಿದ್ದೀನಿ. ಹವ್ಯಕರು ಈಗೊಂದು 20 ವರ್ಷದಿಂದ ಇತ್ತೀಚೆಗೆ ಸುಮಾರು ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಯಾಕೆಂತಂದರೆ ಹವ್ಯಕರ ಮನೆಯಲ್ಲಿ ಬಿಟ್ಟು ನಮ್ಮ ಕಡೆ ಈಗ ಯಾರ ಮನೆಯಲ್ಲೂ ಜಾಸ್ತಿ ಜನರೇ ಇಲ್ಲ. ಎಲ್ಲ ಮಕ್ಕಳೆಲ್ಲ ಹೊರಗಡೆ ಜಾಬಿಗೆ ಅಂತ ಹೋಗಿರೋದ್ರಿಂದ ಸಾಮಾನ್ಯವಾಗಿ ಆಲ್ಮೋಸ್ಟ್ 90% ಊರಿನಲ್ಲಿ ಏನಾಗಿದೆ ಅಂತಂದರೆ ಎಲ್ಲರೂ ಹೊರಗಡೆ ಇರೋದ್ರಿಂದ ಇಲ್ಲಿ ಅಜ್ಜ ಅಜ್ಜಿ ಹಿಂಗೆ ಏಜ್ ಆದವರೇ ಇರೋದು. ಅಥವಾ ಮೊದಲಿನ ಥರ ಅಷ್ಟೊಂದು ಅದು ಈಗ ಒಂದು ಪದ್ಧತಿ ಕಡಿಮೆ ಆಗಿದೆ. ಆದರೂ ಈ ಒಂದು 20 ವರ್ಷದಿಂದೆಲ್ಲ ಜಾಸ್ತಿ ಇತ್ತು. ಇತ್ತೀಚೆಗೆ ಬಹಳ ಕಡಿಮೆ ಆಗಿದೆ. ಏನು ಯಾವ ಥರದ್ದು ಅಂತ ನಾನು ಈಗ ಹೇಳ್ತೀನಿ. ಈಗ ಅದು ಫಸ್ಟ್ ನಾನು ಹೇಳ್ತೀನಿ, ಹವ್ಯಕರ ಮನೆಯಲ್ಲೆಲ್ಲ ಹೇಗಿರ್ತಿತ್ತು ಅಂದರೆ ಒಂದೊಂದು ಕಲ್ಚರು. ಈಗ ಈಗ ಹಲಸಿನ ಹಣ್ಣು ಸೀಸನ್ ಬರ್ತಾ ಇದೆ, ಮಳೆಗಾಲ ಸ್ಟಾರ್ಟ್ ಆಗೋದಿದೆ. ಅಂದರೆ ಈಗ ನಮ್ಮ ಕಡೆ ಎಲ್ಲ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ಈಗ ಸಾಮಾನ್ಯವಾಗಿ ಒಂದು 3-4 ಮಳೆ ಆಗಿದೆ. ಮಳೆ ಆದಾಗ ಒಂದು 3-4 ಮಳೆ ಆದರೆ ಹಲಸಿನ ಹಣ್ಣು ಆಗೋದು ಜಾಸ್ತಿ. ಮಾವಿನ ಹಣ್ಣು ಈಗ ಇರುತ್ತೆ, ಹಲಸಿನ ಹಣ್ಣು ಜಾಸ್ತಿ ಸ್ಟಾರ್ಟ್ ಆಗಿರುತ್ತೆ. ಆವಾಗ ನಮ್ಮ ಕಡೆ ಎಲ್ಲ ಹೇಗೆ ಇರುತ್ತೆ ಅಂತಂದರೆ ಮಾವಿನ ಹಣ್ಣು ಆಗುವಾಗ ಅಥವಾ ಹಲಸಿನ ಹಣ್ಣು ಆಗುವಾಗ ಒಂದು ಸೀಸನ್ ಇರುತ್ತಲ್ಲ, ಆ ಟೈಮ್ನಲ್ಲಿ ಒಂದು ಸರಿ ಆದರೂ ಎಲ್ಲ ನಮ್ಮ ನೆಂಟರನ್ನ, ಅಂದರೆ ನಮ್ಮ ಮನೆ ಮಕ್ಕಳನ್ನ, ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿರ್ತಾರಲ್ವ, ಹೆಣ್ಮಕ್ಳನ್ನೆಲ್ಲ ಕರೆದು ಮನೆಗೆ ಅವ್ರಿಗೆ ಹಲಸಿನ ಹಣ್ಣು ಕಡುಬು, ಅದು ಒಂದು ನಮ್ಮಲ್ಲಿ ಪದ್ಧತಿ ಜಾಸ್ತಿ ಇರ್ತಿತ್ತು. ನಾವೆಲ್ಲ ಚಿಕ್ಕವರಿರುವಾಗ ನಮ್ಮ ಅಮ್ಮಂದಿರೆಲ್ಲ ಈ ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು. ಈ ಒಂದು ಪದ್ಧತಿ ಅಂದರೆ ನೆಂಟರನ್ನೆಲ್ಲ ಕರೆದು, ಅಂದರೆ ಹೆಣ್ಮಕ್ಳು ಮನೆ ಮಕ್ಕಳನ್ನೆಲ್ಲ ಕರೆದು ಅವರಿಗೆ ಕಡುಬು ಮತ್ತು ಮಾವಿನ ಹಣ್ಣು ಶಿಕರಣಿ. ಮಾವಿನ ಹಣ್ಣು ಅಂದರೆ ಮನೆಯಲ್ಲೇ ಮರ ಇರ್ತಿತ್ತು, 1-2 ಮರ ಇದ್ರೂ ಸಾಕು, 100 ಕಾಯಿಗಳು ಬಿಡ್ತಿದ್ವು. ಅದನ್ನೆಲ್ಲ ಮಾವಿನಕಾಯಿ ಕೊಯ್ದು ಬೆಳೆದಿರೋದನ್ನು ಚೆನ್ನಾಗಿರೋದು ಕೊಯ್ದು ಹಣ್ಣು ಹಾಕ್ಸ್ತಿದ್ರು. ಹಣ್ಣು ಹಾಕ್ಸ್ದಾಗೇನು ಎಲ್ರಿಗೂ ಒಂದಿನ ಮಾವಿನ ಹಣ್ಣಿನ ಶಿಕರಣಿ ಮಾಡಿ ಹಾಕೋದು, ರಸಾಯನ ಅಂತ ಹೇಳ್ತೀವಿ. ಆಮೇಲೆ ಹಲಸಿನ ಹಣ್ಣು ಕಡುಬು ಮಾಡೋದು. ಇದು ಒಂಥರ ನಮ್ಮಲ್ಲಿ ಡೆಡ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸುಮಾರು ಜನರಿಗೆ ಇದು ಗೊತ್ತಿರ್ಬೋದು. ಇದನ್ನು ಎಷ್ಟು ಜನ ಮಿಸ್ ಮಾಡ್ಕೋತಿರೋ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ತುಂಬ ಇದು ನಡೀತಿತ್ತು. ಈಗೆಲ್ಲ ಎಲ್ಲ ದೂರ ಇರ್ತಾರೆ, ಅಷ್ಟೊಂದು ಬರೋಕ್ಕಾಗಲ್ಲ. ಈಗಂತೂ ಮಾವಿನ ಹಣ್ಣು ದುಡ್ಡು ಕೊಟ್ಟು ತರೋದಂತೂ ಮಾರ್ಕೆಟಿಂದ ಜಾಸ್ತಿ. ಆವಾಗೆಲ್ಲ ಅಷ್ಟೊಂದು ಮಾರ್ಕೆಟಿಂದ ತರೋದಕ್ಕಿಂತ ಜಾಸ್ತಿ ಮನೆಯಲ್ಲೇ ಹಣ್ಣಾಗಿರ್ತಿತ್ತು, ಅದನ್ನೇ ತಿನ್ನೋದು. ಮತ್ತು ಹಲಸಿನ ಹಣ್ಣು ಹಾಗೆ ಬಹಳ ಒಂಥರ ಅದೊಂದು ಮಾಡೇ ಮಾಡ್ತಿದ್ರು, ಆಯಿತಾ. ಈಗ ಅದನ್ನು ನಾನು ಹವ್ಯಕ ಭಾಷೆಯಲ್ಲಿ ತಿಳಿಸ್ತೀನಿ, ಹೇಗೆ ಅಂತ ಹೇಳ್ತೀನಿ. ಬನ್ನಿ ನೋಡಿ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಜಾಸ್ತಿ ಎಳೆಯಲ್ಲ, ಆಮೇಲೆ ಎಳಿತೀನಿ ಅಂದ್ಕೋತಾರೆ. ಸೊ ಬನ್ನಿ. ಅಮ್ಮ ತೋಟದಲ್ಲಿ ರಾಶಿ ಹಲಸಿನ ಹಣ್ಣು ಆಜು ಕಾಣಿಸ್ತೀವಿ, ಭಾರಿ ರಾಶಿ ಪರಿಮಾಣ ಬರ್ತಾಯಿದ್ದು, ನೋಡ್ಕೊಂಡು ಬರ್ತೀವಿ ಒಂದು ಸರಿಯ. ಹೌದಣ್ಣ ತಮ್ಮ, ಅಡ್ಡಿಲೆ ಹೋಗಿ ನೋಡ್ಕೆ ಬಾ, ಕೊಯ್ಕೆ ಬಾ, ಆದರೆ ಕಡುಬಾರು ಮಾಡ್ತಿ. ಮತ್ತು ಇನ್ನು ಕಡೆ ಒಂದೊಂದೇ ಹಣ್ಣಾಗಿ ಉಕ್ಕೊಂಡು ಬಿದ್ದು ಹಾಳಾಗ್ತು ಹಲಸಿನ ಹಣ್ಣು. ಬಡ ಒಂದೊಂದು ಕಡುಬಾರು ಮಾಡೋಣ, ಇನ್ನೂ ಒಂದು ಕಡುಬಾಜಿಲೆ ಮಾಡ್ತೀನಿ ನಾಳೆ. ಹಂಗಿದ್ರೆ ಕೊಯ್ಕೆ ಬಾ, ಅಡ್ಡಿಲ್ಲ ಹಂಗಿದ್ರೆ ಕೊಯ್ಕೆ ಬತ್ತಿ. ಮಗ ಹೋಗಿ ತೋಟಕ್ಕೆ ಹೋಗಿ ಕೊಯ್ಕೊಂಡು ಬರಲ್ಲ ಹೋದ. 3 ಹಣ್ಣಿದ್ದು 3 ಹಣ್ಣು ಕೊಯ್ಕೊಂಡು ನಡೀತಿ ಹೇಳಿ ಕೊಯ್ದು ಒಂದು ಹಾಳೆ ಒಂದು ಇದರಲ್ಲಿ 3 ಹಣ್ಣನ್ನು ತಗೊಂಡು ಬರ್ತಾ ಮನೆಗೆ ತಂದಮೇಲೆ ಅಮ್ಮ 3 ಹಣ್ಣಾಜು, ಇನ್ನೊಂದು ಮರದಲ್ಲಿ 2 ಹಣ್ಣು ಅಂದ್ರೆ ಒಪ್ಪದಿದ್ದು, ಇನ್ನೆರಡು ದಿವಸದಲ್ಲಿ ಹಂಪಾಯ್ತು, ಅದು ಹಂಪಾಜು, ಸ್ವಲ್ಪ ನಾಳೆ ಕೊಯ್ಕೆ ಬತ್ತಿ. ಇವತ್ತು 3 ಹಣ್ಣು ಕೊಯ್ಕೆ ಬಂದಿ ನೋಡು, ದೊಡ್ಡ ಚಲೋ ಹಣ್ಣೆ ಮರೈತಿ. ಹೌದಲ್ಲ ಮರೇನೆ, ಎಷ್ಟು ಚಲೋ ಹಣ್ಣಾಜು. ಹಂಗಿದ್ರೆ ಈಗ ಅಕ್ಕಿ ಕಡಿಯೆಲ್ಲ ಮಾಡ್ಕೆತ್ತಿ, ಇನ್ನು ನಾಳೆ ಕಡುಬು ಮಾಡೋಣ. ಅತ್ತೆವಕ್ಕೆ ಅಕ್ಕನವಕ್ಕೆಲ್ಲ ಬೊಪ್ಪಲು ಹೇಳು. ಹಂಗಿದ್ರೆ ಒಂದು ಕಡುಬು ಎಲ್ಲರಿಗೂ ಫಸ್ಟಿನ ಕಡುಬು ಮಾಡಿ, ಒಂದು ಸರಿ ಕಡುಬು ಮಾವಿನ ಹಣ್ಣಾಜಲ್ಲ, ಇನ್ನೊಮ್ಮೆ ಕಾಯಿ ಕೊಯ್ದು ಹಾಕಿದ ಹಣ್ಣಾಜು, ಒಂದು ಸರಿ ಮಾವಿನ ಪಾಯಸ ಮತ್ತು ಕಡುಬೆಲ್ಲ ಮಾಡಿಬಿಡೋಣ. ಹೌದು, ಹಾಗಿದ್ರೆ ಅಡ್ಡಿಲೆ ಫೋನ್ ಮಾಡ್ತಿ. ಫೋನ್ ಆದರೂ ಆವಾಗ ಮೊಬೈಲಲ್ಲ, ಸಾದಾ ನಾರ್ಮಲ್ ಫೋನ್. ಅತ್ತೆವಕ್ಕೆ ನಾಳೆ ಮುದ್ದಾಂ ಬೊಪ್ಪಲು ಹೇಳು, ಮತ್ತು ನಾಳೆ ಕಡುಬು ಮಾಡ್ತಾಯಿದ್ದ ಬರಲೇಬೇಕು ಹೇಳು. ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಎಲ್ಲ ಹಣ್ಣಾಜು, ಮತ್ತು ಇನ್ನೂ ಒಂದು ಸ್ವಲ್ಪ ದಿನ ಲೇಟ್ ಮಾಡಿಬಿಟ್ರಲ್ಲ ಮಾವಿನ ಹಣ್ಣೆಲ್ಲ ಖಾಲಿಯಾಗಿ ಹೋಗ್ತಿದ್ರು. ರಾಶಿ ಹಣ್ಣಾಜು ಬಂದೇಳಿ ಹೇಳ್ಬಿಡು. ಅಮ್ಮ ಮಗಂಗೆ ಹೇಳ್ತು. ಅಡ್ಡಿಲ್ಲ ಹಂಗಿದ್ರೆ ಈಗಲೇ ಫೋನ್ ಮಾಡ್ತಿ ತಡಿ, ಅಕ್ಕನವಕ್ಕೂ ಹೇಳ್ತಿ. ಹಲೋ ಅತ್ತೆ, ನಾನೇ. ಹಾಂ ಹೌದು ಅತ್ತೆ, ಈಗ ಅಮ್ಮಂಗೆ ಕೊಡ್ತಿತ್ತಾಗ. ಹಾಂ ಹಲೋ ಅತ್ತಿಗೆ, ನಾನು ಎಂತಕ್ಕೆ ಫೋನ್ ಮಾಡಿದ್ದೆ ಅಂದರೆ, ಮಾಯಮ್ಮ ಇಲ್ಲಿ ರಾಶಿ ಹಲಸಿನ ಹಣ್ಣು ಈಗ ಆಜು 3 ಹಲಸಿನ ಹಣ್ಣು ಕೊಯ್ಕೆ ಬಂದಿಟ್ಟಿದ ತಮ್ಮ. ನಾಳೆ ಕಡುಬು ಮಾಡಿದ್ದಿ. ಕಡುಬು ಮಾಡ್ತಿ ನಾಳೆಯ. ನಿಂಗೆ ಅಣ್ಣಯ್ಯ ನಿಂಗೆ ಬಪ್ಪದೆ ಇಬ್ಬರು ಹಳೆ ಬರಲೇಬೇಕು ನೋಡಿ. ಎಷ್ಟೆಲ್ಲ ದಿವಸ ಆಯ್ತು, 2-3 ತಿಂಗಳಾತಪ್ಪ ಬರದ್ದೆಯ. ಹಲಸಿನ ಹಣ್ಣು ಏನು ಹಣ್ಣಾಯ್ತು, ಹಣ್ಣಾಜು ತೋಟಕ್ಕೆ ಹೋದವ ನೋಡ್ಕೆ ಬಂದ. 3 ಹಣ್ಣಾಜು ಕೊಯ್ಕೆ ಬಂದಿಟ್ಟಿದ್ದ, ಚಲೋ ಹಣ್ಣು. ಮತ್ತು ಈಗ ನಾಳೆ ಕಡುಬು ಮಾಡಿಬಿಡೋಣ. ಹಂಗಿದ್ರೆ ಅತ್ತೆವಕ್ಕೆಲ್ಲ ಕರಿಯೋಣ ಅಂದು, ಅದಕ್ಕೆ ಆನೆ ಫೋನ್ ಮಾಡಿ ಹೇಳ್ತಾ ಇದ್ದಿ. ನಾಳೆ ನಿಂಗೆ ಬಪ್ಪದೆ, ಬೆಳಗ್ಗೆ ಬೇಗ ಹೊಂಟು ಬಂದುಬಿಡಿ, ನಾಳೆ ಮಧ್ಯಾಹ್ನ ಕಡುಬು ಮಾಡ್ತಿ.
ಹಲಸಿನ ಹಣ್ಣು ಒಂದಲ್ಲದೆ ಮಾವಿನ ಹಣ್ಣು ಮನೆಯಲ್ಲಿ ಕಾಯೆಲ್ಲ ಕೊಯ್ದಿದ್ವು ಒಂದು ವಾರದ ಹಿಂದೆ, ಚಲೋ ಹಣ್ಣಾಜು. ಅದನ್ನು ಮತ್ತು ಪಾಯಸನೂ ಮಾಡವು. ಎಂಥ ಈ ವರ್ಷ ಹಲಸಿನ ಹಣ್ಣು ಮಾವಿನ ಹಣ್ಣು ಪಾಯಸ ಒಂದು ಬಾರಿನೂ ಆಗದಿದ್ರೆ ಹೇಗೆ, ಕಡುಬು ಆಗದಿದ್ರೆ ಹೇಗೆ. ಈ ಮಳೆಗಾಲ ಬಿತ್ತಲೆ ಒಂದೊಂದೇ ಇನ್ನು ಹಣ್ಣು ಆಗ್ತಾ ಹೋಗ್ತು, ಉದ್ರ ಕಡೆ ಹಾಳಾಗಿ ಹೋಗ್ತು ಎಲ್ಲವ. ನಾಳೆ ಬನ್ನಿ ಅಡ್ಡಿಲ್ಯ. ಅಡ್ಡಿಲೆ ಹಾಗಿದ್ರೆ ಬನ್ನಿ ನಾಳೆ ಪಕ್ಕವ. ಅದೇ ಕಮಲನಕ್ಕೂ ಹೇಳಿದ್ದಿ, ಹುಡ್ರಿಗೂ ಹೇಳಿದ್ದಿ, ಅವು ಬತ್ತ ಕಡೆಗೆ ಈಗ ನಿಂಗಳು ಎಲ್ಲ ಬಂದುಬಿಡಿ ನಾಳೆ. ಅವಕ್ಕೂ ಒಬ್ಬರು ಹೇಳ್ತಿ, ಕಮಲ ಮತ್ತು ಹುಡ್ರು ಎಲ್ಲ ಬತ್ತವನ ನೋಡೋಣ. ಅವಕ್ಕೂ ಫೋನ್ ಮಾಡ್ತೀಗ. ಈಗ ಅದೇ ಕಿಚಡಿ ಎಲ್ಲ ಮಾಡಿಟ್ಕತ್ನೆ. ಅಡ್ಡಿಲೆ ಮತ್ತೆಲ್ಲ ಆರಾಮಿದ್ವಲೆ. ಅಡ್ಡಿಲೆ ಬನ್ನಿ. ಅಡ್ಡಿಲ್ಲ ಹಂಗಿದ್ರೆ ಬನ್ನಿ ಅಕ್ಕ ಅತ್ತಿಗೆ. ಅಡ್ಡಿಲೆ ಅತ್ತಿಗೆ ಹಂಗಿದ್ರೆ ಬನ್ನಿ. ಅಣ್ಣಂಗೆ ಹೇಳ್ಬಿಡು ತೋಟಕ್ಕೆ ಹೋದ್ನ. ಅಡ್ಡಿಲ್ಲ ನಾಳೆ ಬಂದುಬಿಡಿ ಬೆಳಗ್ಗೆ ಬೇಗ. ಹಲೋ ಕಮಲಾ. ಹೌದು, ನಾನೇ ಅತ್ತೆಗೂ ಫೋನ್ ಮಾಡಿದೆ. ಈಗ ನಿಗಕ್ಕಿಗೂ ಫೋನ್ ಮಾಡಿಬಿಡೋಣ ಹೇಳಿ ಫೋನ್ ಮಾಡ್ತಾಯಿದ್ದಿ. ನಾಳೆ ಆ ಹಲಸಿನ ಹಣ್ಣು ಕಂಬಳ ಮಾಡೋಳು ಕಡುಬು. ಹಲಸಿನ ಹಣ್ಣು ಇವತ್ತು ಮೂರು ಹಣ್ಣು ಕೊಯ್ಕೆ ಬಂಜಾತ ಅಮ್ಮ. ಕಡುಬು ಮಾಡೋಳು ನಾಳೆ. ಕಡುಬು ಮಾವಿನಕಾಯಿನೂ ಕೊಯ್ದ್ವಿ, ಒಂದು ವಾರ ಆಯ್ತು. ರಾಶಿ ಹಣ್ಣಾಜು, ಚಲೋ ಹಣ್ಣು ಹಾಕ್ಕೊಂಡಿದ್ದ. ಚಲೋ ಹಣ್ಣೆ ಅದು ಕಡೆಗೆ. ಮತ್ತು ಇನ್ನೊಂದು ಸ್ವಲ್ಪ ದಿನ ಆದ ತನಕ ಮತ್ತೆಲ್ಲ ಖಾಲಿಯಾಗಿ ಹೋಗ್ತು. ಅದಕ್ಕೆ ಈಗ ಹಣ್ಣಾಜು ನಿಗಕ್ಕಿಗೆ ಎಲ್ಲ ಕರೆದು ಬಿಡೋಣ ಹೇಳಿ. ಮತ್ತು ನಾಳೆ ನಿಂಗೆ ಬಂದುಬಿಡಿ ತೇಳ್ತ ಗಂಡ ಹೆಂಡತಿ ಇಬ್ಬರು ಹುಡುಗರನ್ನು ಕರ್ಕೊಂಡು ಬಂದುಬಿಡು. ತಮ್ಮನವೆಲ್ಲ ಇದ್ವು, ಅದನ್ನ ಮತ್ತೆಲ್ಲ ನೆಂಟ್ರ ಮನೆಗೆ ಹೋಜ್ವು, ಅತ್ತೆಕ್ಳ ಮನೆಗೆ ಇಲ್ಲೆಲ್ಲ ಇದ್ದಲ್ದ. ಹಾಗಿದ್ರೆ ಕರ್ಕೊಂಡು ಬಂದುಬಿಡಿ. ಮತ್ತು ನಾಳೆ ಲೇಟ್ ಮಾಡಿ ಕೇಳಿ ತೇಳ್ತಾ ಬಂದುಬಿಡಿ. ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ರಾಶಿ ಇದ್ದು. ಅದೇ ಈಗ ಮರೈತಿ, ಇವತ್ತು ಕೊಯ್ಕೆ ಬಂದ ತಮ್ಮ ಕಡೆಗಂದು ಅವಂಗೆ. ನಾಳೆ ಹಂಗಿದ್ರೆ ಎಲ್ಲರನ್ನೂ ಕರೆದು ಕಡುಬು ಮಾಡಿಬಿಡೋಣ ಹೇಳಿ. ಇಷ್ಟೇನು ಕಡುಬು ಮಾಡಿಬಿಡೋಣ ಹೇಳಿ. ಅಡ್ಡಿಲೆ ಬತ್ತರಲ್ಲೇ ಹಂಗಿದ್ರೆ. ಮತ್ತೆಲ್ಲ ಆರಾಮಿದ್ರ. ನಾನು ಅರ್ಜೆಂಟಲ್ಲಿದ್ದಿ. ಮತ್ತು ನಿಂಗೆ ನಾಳೆ ಬಂದುಬಿಡಿ. ಮತ್ತು ಇನ್ನು ಜಾಸ್ತಿ ಮಾತಾಡಲ್ಲ, ಪುರುಷತ್ತಿಲ್ಲ. ಅಕ್ಕಿ ಕಡೆಯೆಲ್ಲ ಒಂದಷ್ಟು ಮಾಡ್ಕೇಳವು, ಈಗ ಮಾಡ್ಕೆತ್ತಿ. ನಾಳೆ ಮತ್ತು ಕಡುಬು ಮಾವಿನ ಹಣ್ಣು ಪಾಯಸ ಎಲ್ಲ ಮಾಡೋದಿದ್ದು. ಪಾಯಸನೂ ಹಂಗೆ ಮಾವಿನಕಾಯಿ ಸ್ವಲ್ಪ ಆಜಿಲ್ಲ, ಇನ್ನೂ ಒಂದಷ್ಟು ಇದ್ದು ಮರದ ಮೇಲೆ ಪೂರ ಕೊಯ್ದ್ವಿಲೆ. ಒಂದು 100 ಕಾಯಿ ಕೊಯ್ದ, 110 ಕಾಯಿ ಕೊಯ್ದ್ಯಾ. ಇನ್ನೊಂದು 100 ಕಾಯಿ ಇದ್ದನ ಮರದಲ್ಲೇ. ಸ್ವಲ್ಪ ಎಳೆದೋಳು ಬಿಟ್ಟಿದ್ದೆ. ಇನ್ನೊಂದು 10-12 ದಿನ 15 ದಿನ ಹೋದ್ಮೇಲೆ ಕೊಯ್ದ್ರೆ ಹತ್ತೋಳಿ. ಈಗ ಒಂದು ಸರಿ ಬೇಕಾದಷ್ಟು ಆಗುತ್ತೆ. ಅಡ್ಡಿಲೆ ಹಂಗಿದ್ರೆ ಬನ್ನಿ ಅಕ್ಕ. ನಾಳೆ ಹಂಗಿದ್ರೆ ಸಿಗೋಣ ಬನ್ನಿ. ಬೇಗ ಬಂದುಬಿಡಿ, ಮತ್ತು ಲೇಟ್ ಮಾಡ್ಕೇಳಿ. ಬಿಸಿಲಲ್ಲಿ ಬಂದ್ಕೊತಿರೋಳಿಲ್ಲ, ಹನಿ ಹದ ಹೊತ್ತಿ ಬಂದ್ಕೊಬಿಟ್ರಿ. ಅಡ್ಡಿಲ್ಲ. ಆಮೇಲೆ ಕರೆದು ಕಡುಬು ಮಾಡಿ ಬೆಳಗ್ಗೆ ಮರುದಿವ್ಸ ಎಲ್ಲ ನೆಂಟರೆಲ್ಲ ಬಂದು ಕಡುಬು ಮಾಡಿ ಪಾಯಸನೂ ಮಾವಿನ ಹಣ್ಣು ಪಾಯಸನೂ ಮಾಡೋದು. ಬೆಳಗ್ಗೆ ದೋಸೆಗೆ ಪ್ರತಿದಿನ ಮಾವಿನ ಹಣ್ಣು ದೋಸೆ ಮತ್ತು ಮಾವಿನ ಹಣ್ಣು ಪಾಯಸ ಮಾಡಿ ಎಲ್ಲ ಹೆಣ್ಣುಮಕ್ಕಳಿಗೆಲ್ಲ ಕರೆದು ತಿನ್ನಿಸೋದು ಒಂದು ನಮ್ಮ ಹವ್ಯಕರ ಒಂದು ಸಂಪ್ರದಾಯ. ಇದು ಬಹಳಷ್ಟು ಜನರಿಗೆ ಗೊತ್ತಿದ್ದಕ್ಕೂ ಅಂದರೆ ನಮ್ಮಲ್ಲಿ ಈ ಥರದ್ದು ಒಂದು ಮಾಡ್ತಿದ್ದ ಮೊದಲು. ಈಗೆಲ್ಲ ಸ್ವಲ್ಪ ಕಡಿಮೆ. ಹಲಸಿನ ಹಣ್ಣಿನ ಕಡುಬು ಮಾವಿನ ಹಣ್ಣಿನ ಪಾಯಸ ನಮ್ಮ ಕಡೆ ಒಂಥರ ಅದು ಮಾಡಿದ್ವಿಲ್ಲ ಅಂದರೆ ವರ್ಷಕ್ಕೆ ಒಂದು 10 ಆದರೂ ಒಂದು ಕಡುಬು ಆಗ್ತಿತ್ತು. ಮೊದಲೆಲ್ಲ ಒಂದು 10, 15, 20 ಕಡುಬು ಆಗ್ತಿತ್ತು ನಾವು ಸಣ್ಣಿರುವಾಗ. ಅಮ್ಮ ಪ್ರತಿದಿನ 2 ದಿನಕ್ಕೊಂದು 3 ದಿನಕ್ಕೊಂದು ಕಡುಬು ಖಾಯಮ್ಮು. ಏನಿಲ್ಲ ಅಂದರೂ ಕಡುಬು. ಅದು ಎಷ್ಟು ಬೇಗ ರೆಡಿ, ಬಿಸಿ ಬಿಸಿ ಕಡುಬು. ಮಳೆಗಾಲ ಬರ್ತು ಮಳೆಗಾಲ ಸ್ಟಾರ್ಟ್ ಆದಾಗ ಮಳೆಗಾಲದಲ್ಲಿ ಆ ಬಿಸಿ ಬಿಸಿ ಹಲಸಿನ ಹಣ್ಣು ಕಡುಬು ತಿಂತಾಯಿದ್ರೆ ಎಂಥ ರುಚಿ. ಆಮೇಲೆ ಬಾಳೆ ಎಲೆಯಲ್ಲಿ ಕೊಟ್ಟೆಲಿ ಹೊಯ್ದಿದ್ದು ಕಡುಬು, ಒಂಥರ ಅಷ್ಟು ಬಾಯಲ್ಲಿ ನೀರು ಬರ್ತು. ಈಗ ಅದೆಲ್ಲ ಭಾಳ ಮಿಸ್ ಮಾಡ್ಕೈತಿ. ಯಾಕೆ ಅಂತಂದ್ರೆ ನಮಗೆಲ್ಲ ಅದು ಸಿಗ್ತೇ ಇಲ್ಲ ಈಗ ಭಾಳ ವರ್ಷತ್ತು. ಎಲ್ಲೋ ಒಮ್ಮೊಮ್ಮೆ ಊರಿಗೆ ಹೋದಾಗ ಆ ಟೈಮ್ನಲ್ಲಿ ಹಣ್ಣು ಆದರೆ ಏಪ್ರಿಲ್ ಮೇದಲ್ಲಂತೂ ಹಲಸಿನ ಹಣ್ಣು ಇರ್ತಿಲ್ಲ. ಜೂನ್ದಲ್ಲಿ ಹಲಸಿನ ಹಣ್ಣು ಇನ್ನೇನು ಮೇ ಎಂಡಲ್ಲಿ ಹಲಸಿನ ಹಣ್ಣು ಆಗ್ತಾ ಇರುವಾಗ ನಾವು ಅಲ್ಲಿ ಇರ್ತೀವಿ. ಆ ಥರ ಆಗ್ತು. ಆಮೇಲೆ ಜುಲೈದಲ್ಲಿ ಎಷ್ಟೊಂದು ಹಣ್ಣು ಸುಮ್ಮನೆ ಹಾಳಾಗಿ ಬೀಳ್ತು. ಯಾರು ತಿನ್ನಾಗಿದ್ದೆ ವೇಸ್ಟ್ ಆಗ್ತು, ಬೇಜಾರಾಗ್ತು. ಎಲ್ಲ ಆ ಕಡೆ ಎಲ್ಲ ಹೋದ್ರೆ ತೋಟದಲ್ಲೆಲ್ಲ ಅದರದ್ದೇ ವಾಸನೆ ಹಣ್ಣಿಂದು, ಹಲಸಿನ ಹಣ್ಣಿಂದು. ಮಾವಿನ ಹಣ್ಣು ಈಗ ಎಲ್ಲ ಕಡೆ ಪೇಟೆಯಿಂದ ತರೋದು ಒಂದು ರೂಢಿ. ಆದರೆ ಮೊದಲೆಲ್ಲ ಪೇಟೆಯಿಂದ ತರೋದಕ್ಕಿಂತ ಜಾಸ್ತಿ ಮನೆಯಲ್ಲೇ ಮರ ಇರ್ತಿತ್ತು, ಹಣ್ಣಾಗ್ತಿತ್ತು. ಹಣ್ಣು ಅದನ್ನು ತಿಂತಿದ್ದ. ಇದು ಒಂಥರ ಚೆನ್ನಾಗಿರ್ತಿತ್ತು. ಅಲ್ಲೇ ಹವ್ಯಕ ಅವರ ಒಂದು ಸಂಪ್ರದಾಯ ಇತ್ತು. ಇದು ನಿಮಗೆ ಹೇಗೆ ಅನಿಸ್ತಾ ಹೇಳಿ. ಒಂದು ಲೈಕ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಹೈಪ್ ಅಂತ ಆಪ್ಷನ್ ಬಂದರೆ ಹೈಪ್ ಕೊಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಹೀಗೆ ಇನ್ನೊಂದು